ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಣ್ಣ ವ್ಯಾಪಾರಿಗಳಿಗೆ ಭಾರಿ ಕಮರ್ಷಿಯಲ್ ಟ್ಯಾಕ್ಸ್ ನ ಬರೆ ಬೀಳ್ತಾ ಇದೆ. ಗೂಡಂಗಡಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನ ಟೆನ್ಷನ್ನೇ ಈಗ ಕಾಡ್ತಾ ಇದೆ. ಕಾಂಡಿಮೆಂಟ್ಸ್ ಅಂಗಡಿ, ಕಬಾಬ್ ಅಂಗಡಿ ಎಷ್ಟೆಲ್ಲ ಆದಾಯವನ್ನ ಗಳಿಸುತ್ತೆ, ಅದಕ್ಕಾಗಿ ಇಷ್ಟು ಟ್ಯಾಕ್ಸ್ ಕೊಡಬೇಕು ಅನ್ನುವಂತ ಸುದ್ದಿಯನ್ನ ನಾವು ಮಾಡಿದ್ವಿ. ಈಗ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಈ ರೀತಿ ಗೂಡಂಗಡಿಯವರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನ ಭೀತಿಯನ್ನ ಹುಟ್ಟಿಸ್ತಾ ಇದ್ದಾರೆ. ಅದು ಅಷ್ಟು ಇಷ್ಟು ಅಲ್ಲ, ಲಕ್ಷ ಲಕ್ಷ ತೆರಿಗೆ ಪಾವತಿ ಮಾಡುವಂತೆ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ. ತೆರಿಗೆ ಇಲಾಖೆಯ ನೋಟಿಸ್ಗೆ ವರ್ತಕರು ಕಂಗಾಲಾಗಿದ್ದಾರೆ. ನಮ್ಮ ಇಡೀ ಅಂಗಡಿನ ಮಾರಿದ್ರೂ ಕೂಡ ಅದರ 5% ದುಡ್ಡು ಬರಲ್ಲ, ಇನ್ನ 20 ಲಕ್ಷ, 10 ಲಕ್ಷ, 30 ಲಕ್ಷ ನಾವು ಎಲ್ಲಿಂದ ತೆರಿಗೆ ಕಟ್ಟೋಣ ಅನ್ನುವಂಥದ್ದು ಈ ಅಂಗಡಿಗಳ ಮಾಲೀಕರ ಪ್ರಶ್ನೆಯಾಗಿದೆ. ಯುಪಿಐ ಪಾವತಿಯಿಂದಾಗಿ ಸಣ್ಣ ವ್ಯಾಪಾರಿಗಳಿಗೆ ಈ ರೀತಿಯ ಸಂಕಷ್ಟ ಆಗ್ತಾ ಇದೆ. ಯುಪಿಐ ಸಹವಾಸವೇ ಬೇಡ ಅಂತ ಹೇಳಿದ್ರು ಕೂಡ ಆ ಸಹವಾಸ ನೀವು ಬಿಟ್ಟರೂ ಅಷ್ಟೇ, ನೀವು ವ್ಯಾಪಾರ ಮಾಡುವ ದುಡ್ಡಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅಂತ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಯುಪಿಐ ಒಂದು ವಿಧಾನ ಅಷ್ಟೇ ಹಣ ತೆಗೆದುಕೊಳ್ಳೋದಕ್ಕೆ. ನೀವು ಕ್ಯಾಶ್ ಬೈ ಹ್ಯಾಂಡ್ ತಗೊಂಡ್ರು ಕೂಡ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅನ್ನುವಂಥದ್ದು ತೆರಿಗೆ ಇಲಾಖೆ ಅಧಿಕಾರಿಗಳ ಫರ್ಮಾನ ಆಗಿದೆ. ಸೊ ಸದ್ಯ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ನೋಟಿಸ್ ಬಂದಿದೆ, ಈ ಎಲ್ಲಾ ವಿಚಾರವಾಗಿ ಬೆಂಗಳೂರಿನಿಂದ ಬೆಳಗಾವಿವರೆಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ನೋಡಿ, ಸಣ್ಣ ವರ್ತಕರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನ ಸಂಕಷ್ಟ, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಯುಪಿಐ ಪಾವತಿಗೆ ಗುಡ್ ಬೈ ಹೇಳಿದ್ದಾರೆ ವ್ಯಾಪಾರಿಗಳು. ಈ ಯುಪಿಐ ಇಂದಾನೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ನನ್ನ ಸ್ನೇಹಿತರಿಗೆ 12 ಲಕ್ಷ ಟ್ಯಾಕ್ಸ್ ನೋಟಿಸ್ ಬಂದಿದೆ. ಯುಪಿಐ ಬಳಕೆ ನಿಲ್ಲಿಸಿದ್ದೇವೆ ಅಂತ ಅಂಗಡಿ ಮಾಲೀಕರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ ಇಷ್ಟೆಲ್ಲ ವಿಚಾರಗಳು ಬಹಿರಂಗ ಆಗಿದೆ. ಬೆಳಗಾವಿಯ ಚಿಕನ್ ಶಾಪ್ನಲ್ಲಿ ಯುಪಿಐ ಬಳಕೆಯನ್ನ ಬಂದ್ ಮಾಡಿದ್ದಾರೆ. ನೋ ಗೂಗಲ್ ಪೇ, ನೋ ಫೋನ್ ಪೇ, ಓನ್ಲಿ ಕ್ಯಾಶ್, ನಗದು ವ್ಯವಹಾರ ಮಾತ್ರ ಅಂತ ಹೇಳಿ ಬೋರ್ಡ್ ಅನ್ನ ಅಳವಡಿಸಿದ್ದಾರೆ. 12 ಲಕ್ಷದ ಒಂದು ನೋಟಿಸ್ ಬಂದಿದೆ ಅಂತೆ. 12 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೆಳಗಾವಿಯಲ್ಲಿ. ಹಿಂಗಾಗಿ ನಾವು ಯುಪಿಐ ಸಹವಾಸವೇ ಬೇಡ ಅಂತ ಹೇಳಿ ನಮ್ಮ ಅಂಗಡಿಗಳಲ್ಲಿ ಯುಪಿಐ ಇಟ್ಟಿಲ್ಲ. ನೋ ಫೋನ್ ಪೇ, ನೋ ಗೂಗಲ್ ಪೇ, ಓನ್ಲಿ ಕ್ಯಾಶ್, ಈ ರೀತಿ ನಾವು ಬೋರ್ಡೇ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, 12 ಲಕ್ಷ ರೂಪಾಯಿಯ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ ಅಂತ. ನಾವು ಎಲ್ಲಿಂದ 12 ಲಕ್ಷ ಕಟ್ಟೋಣ ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ. ನಮ್ಮ ಟರ್ನ್ ಓವರ್ ಕೂಡ ಅಷ್ಟಿಲ್ಲ. ಅದು ಹೇಗೆ ಇವರು ನಮಗೆ ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರೋ ಅದು ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಿರ್ಬೋದು ಅಥವಾ ಏನು ಬೇಕರಿ ಅಂಗಡಿಗಳಿರ್ಬೋದು, ಎಗ್ ರೈಸ್ ಅಂಗಡಿಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಅವರಿಗೆ ಕಟ್ಟುವ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಬೆಳಗಾವಿಯಲ್ಲಿ ಕೂಡ ಏನು ಈ ಒಂದು ಎಫೆಕ್ಟ್ ಆಗಿತ್ತು. ಇದರಿಂದ ಏನು ಹೆದರಿದಂತ ಕೆಲವೊಂದಿಷ್ಟು ವರ್ತಕರು, ಅಂಗಡಿ ಮಾಲೀಕರು ಈಗ ಏನು ಕ್ಯಾಶ್ಲೆಸ್ಗೆ ಗುಡ್ ಬೈ ಅನ್ನ ಹೇಳಿರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ನಾನಿರುವಂತಹ ಸ್ಥಳ ಈಗ ಚಿಕನ್ ಶಾಪ್ ಅಂಗಡಿ ಮುಂಭಾಗದಲ್ಲಿ ಇರುವಂತದ್ದು. ವಿ ಡೂ ನಾಟ್ ಎಕ್ಸೆಪ್ಟ್ ಯುಪಿಐ ಪೇಮೆಂಟ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ನೋ ಫೋನ್ ಪೇ, ನೋ ಗೂಗಲ್ ಪೇ, ನೋ ಪೇಟಿಎಂ, ವಿ ಎಕ್ಸೆಪ್ಟ್ ಓನ್ಲಿ ಕ್ಯಾಶ್ ಪೇಮೆಂಟ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಈಗ ಹಾಕಿರುವಂತದ್ದು. ಅಂದ್ರೆ ನಮಗೆ ಏನು ಕ್ಯಾಶ್ ಅನ್ನ ಮಾತ್ರ ತಂದುಕೊಡಿ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಬಂದಿತ್ತು. ಅಂದ್ರೆ ಕಳೆದ 4-5 ವರ್ಷಗಳಿಂದ ಕೂಡ ಏನು ಯುಪಿಐ ಅನ್ನ ಬಳಕೆ ಮಾಡ್ತಿದ್ರು, ಅವರಿಗೆ ಈ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಒಳಗಡೆ ಕೂಡ ಇದೇ ರೀತಿಯಾದಂತಹ ಬೋರ್ಡ್ ಅನ್ನ ಕೂಡ ಇವರು ಹಾಕಿರುವಂತದ್ದು. ಸದ್ಯ ನಾನು ಚಿಕನ್ ಶಾಪ್ ನಲ್ಲಿ ಇದ್ದಾರೆ, ಅವರ ಮಾಲೀಕರನ್ನ ಮಾತನಾಡಿಸುವ ಕೆಲಸವನ್ನ ಮಾಡ್ತೇನೆ. ಇವರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀರಿ? ಯಾಕೆ ಈ ರೀತಿ ಬೋರ್ಡ್ ಹಾಕಿದಿರಿ? ಸರ್, 15 ವರ್ಷ ಗಂಟಲೆ ನಡೆಸ್ತಿದ್ವಿ ಅಂಗಡಿ. ಗೂಗಲ್ ಪೇ ಮತ್ತು ಫೋನ್ ಪೇ ಇದೆಲ್ಲ ಪ್ರಾಬ್ಲಮ್ ಭಾಳ ಬರ್ತೈತೆ ಅಂತ ಹೇಳಿ ಸರ್, ಈ ಕಸ್ಟಮರ್ ನಿಂದ್ರಾಕ್ತಾ ಇರಲಿಲ್ಲ, ವ್ಯಾಪಾರ ಮಾಡಕ್ತಾ ಇರಲಿಲ್ಲ. ಅವರು ಫೋನ್ ಪೇ ತಗೊಂಡ್ಬರ್ತಾರೆ, ಮತ್ತು ನಾವು ಫೋನ್ ಪೇ ಇಲ್ಲ ಅಂದ್ಕೂಡಲೇ ಇಲ್ಲಿ ಟ್ಯಾಕ್ಸ್ ಕೊಟ್ಟಾಕತ್ತೈತೆ ಲಕ್ಷ ಗಂಟ್ಲ. ಅದರ ಸಂಬಂಧ ಸ್ವಲ್ಪ ತೊಂದರೆ ಬಂದೈತಿ. ನಿಮಗೇನಾದ್ರೂ ಟ್ಯಾಕ್ಸ್ ಬಂದಿದೆ? ನಮಗಿನ್ನ ಟ್ಯಾಕ್ಸ್ ಇನ್ನೂ ಬಂದಿಲ್ಲ, ಬರ್ಬೋದು ಅಂತೇಳಿ ನಾವು ವಿಚಾರ ಮಾಡ್ತಿದ್ದೇವೆ.
ಸರ್ ಈಗ ಜನ ಎಲ್ಲ ಬರ್ತಾರ, ಏನ್ ಹೇಳ್ತಾರ? ನೀವೆಲ್ಲ ಬೋರ್ಡ್ ಹಾಕಿದ್ರಿ, ಯಾಕೆ ಬೋರ್ಡ್ ಹಾಕಿರಿ? ಕ್ಯಾಶ್ ಇಲ್ಲ ಸರ್, ನಮ್ ಕಡೆ ಫೋನ್ ಪೇ ಗೂಗಲ್ ಪೇ ಐತ್ರಿ, ನೋಡ್ರಿ ಹೆಂಗ್ ಮಾಡ್ತೀವ್ರಿ ಅಂತ ಹೇಳ್ತಾವ್ರಿ. ಮುಂದೆ ಪ್ರಾಬ್ಲಮ್ ಬರುತ್ತೆ ಸರ್, ಅದರ ಸಂಬಂಧ ಪೈಲಾನ ಮಾಡ್ಬಿಟ್ಟಿವ್ರಿ ನಾವು. ಯಾಕೆ ಪ್ರಾಬ್ಲಮ್ ಬರ್ಬೋದು? ನಮ್ ದೋಸ್ತಿಂದ ಒಂದ್ ಬಂದಾವ್ರಿ 12 ಲಕ್ಷ ರೂಪಾಯಿ ಇಲ್ಲಿ ಶಿವಾಜಿ ಗಾರ್ಡನ್. ಏನು ಅಂದ್ರೆ 8 ವರ್ಷದ ಹಾಕಿದಾರ ಅವ್ರ 5 ವರ್ಷದ ಹಾಕಿದವ್ರಿ, ಒಮ್ಮೆ ಹಾಕಿದವ್ರಿ. ಈಗ ನೀವು ಈ ರೀತಿ ಹಾಕಿದ್ರು ಅಂದ್ರೆ UPI ಬಳಸಿದ್ರು ಅಷ್ಟೇ, ಬಳಸಲಿದ್ರು ಅಷ್ಟೇ, ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋ ನಿಯಮ ಇದೆ. ಅವ್ರು ಹೇಳತ್ತವ್ರಿ ಕಟ್ಟಬೇಕಂತ ತೋರ್ಸಿದವ್ರಿ, ಅಲ್ಲಿ ನೋಡ್ಬೇಕ್ರಿ. ಮುಂದೆ ಹೆಂಗ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರ? ಇಲ್ಲಿ ಮಾಡಂಗಿಲ್ರಿ, ವಾಪಸ್ ಹೊಂಟಿದಾರ. ಹಾ ನೋಡೋಣ ಸರ್ ಏನೇನ್ ಆಗ್ತಾವ, ಈಗ ನೋಡ್ಬೇಕ್ರಿ. ಅವ್ರ ಗೌರ್ಮೆಂಟ್ ಎಲ್ಲ ಅವ್ರ ಕೈ ಆಗೈತು. ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಕೂಡ ಏನು ಇದರ ಎಫೆಕ್ಟ್ ಅನ್ನ ತಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಣ್ಣ ವ್ಯಾಪಾರಿಗಳಿಗೆ ಭಾರಿ ಕಮರ್ಷಿಯಲ್ ಟ್ಯಾಕ್ಸ್ ನ ಬರೆ ಬೀಳ್ತಾ ಇದೆ. ಗೂಡಂಗಡಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ನ ಟೆನ್ಷನ್ನೇ ಈಗ ಕಾಡ್ತಾ ಇದೆ. ಕಾಂಡಿಮೆಂಟ್ಸ್ ಅಂಗಡಿ, ಕಬಾಬ್ ಅಂಗಡಿ ಎಷ್ಟೆಲ್ಲ ಆದಾಯವನ್ನ ಗಳಿಸುತ್ತೆ, ಅದಕ್ಕಾಗಿ ಇಷ್ಟು ಟ್ಯಾಕ್ಸ್ ಕೊಡಬೇಕು ಅನ್ನುವಂತ ಸುದ್ದಿಯನ್ನ ನಾವು ಮಾಡಿದ್ವಿ. ಈಗ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಈ ರೀತಿ ಗೂಡಂಗಡಿಯವರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನ ಭೀತಿಯನ್ನ ಹುಟ್ಟಿಸ್ತಾ ಇದ್ದಾರೆ. ಅದು ಅಷ್ಟು ಇಷ್ಟು ಅಲ್ಲ, ಲಕ್ಷ ಲಕ್ಷ ತೆರಿಗೆ ಪಾವತಿ ಮಾಡುವಂತೆ ನೋಟಿಸ್ ಅನ್ನ ನೀಡ್ತಾ ಇದ್ದಾರೆ. ತೆರಿಗೆ ಇಲಾಖೆಯ ನೋಟಿಸ್ಗೆ ವರ್ತಕರು ಕಂಗಾಲಾಗಿದ್ದಾರೆ. ನಮ್ಮ ಇಡೀ ಅಂಗಡಿನ ಮಾರಿದ್ರೂ ಕೂಡ ಅದರ 5% ದುಡ್ಡು ಬರಲ್ಲ, ಇನ್ನ 20 ಲಕ್ಷ, 10 ಲಕ್ಷ, 30 ಲಕ್ಷ ನಾವು ಎಲ್ಲಿಂದ ತೆರಿಗೆ ಕಟ್ಟೋಣ ಅನ್ನುವಂಥದ್ದು ಈ ಅಂಗಡಿಗಳ ಮಾಲೀಕರ ಪ್ರಶ್ನೆ ಆಗಿದೆ. UPI ಪಾವತಿಯಿಂದಾಗಿ ಸಣ್ಣ ವ್ಯಾಪಾರಿಗಳಿಗೆ ಈ ರೀತಿಯ ಸಂಕಷ್ಟ ಆಗ್ತಾ ಇದೆ. UPI ಸಹವಾಸವೇ ಬೇಡ ಅಂತ ಹೇಳಿದ್ರು ಕೂಡ ಆ ಸಹವಾಸ ನೀವು ಬಿಟ್ಟರೂ ಅಷ್ಟೇ, ನೀವು ವ್ಯಾಪಾರ ಮಾಡೋ ದುಡ್ಡಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅಂತ ಅಧಿಕಾರಿಗಳು ಈಗ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿವರೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. UPI ಒಂದು ವಿಧಾನ ಅಷ್ಟೇ ಹಣ ತೆಗೆದುಕೊಳ್ಳೋದಕ್ಕೆ. ನೀವು ಕ್ಯಾಶ್ ಬೈ ಹ್ಯಾಂಡ್ ತಗೊಂಡ್ರು ಕೂಡ ನೀವು ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು ಅನ್ನುವಂಥದ್ದು ತೆರಿಗೆ ಇಲಾಖೆ ಅಧಿಕಾರಿಗಳ ಫರ್ಮಾನ ಆಗಿದೆ. ಸೊ ಸದ್ಯ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಯಾರ್ಯಾರಿಗೆ ಎಷ್ಟೆಷ್ಟು ನೋಟಿಸ್ ಬಂದಿದೆ, ಈ ಎಲ್ಲಾ ವಿಚಾರವಾಗಿ ಬೆಂಗಳೂರಿನಿಂದ ಬೆಳಗಾವಿವರೆಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ನೋಡಿ, ಸಣ್ಣ ವರ್ತಕರಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ನ ಸಂಕಷ್ಟ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. UPI ಪಾವತಿಗೆ ಗುಡ್ ಬೈ ಹೇಳಿದ್ದಾರೆ ವ್ಯಾಪಾರಿಗಳು. ಈ UPI ಇಂದಾನೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ನನ್ನ ಸ್ನೇಹಿತರಿಗೆ 12 ಲಕ್ಷ ಟ್ಯಾಕ್ಸ್ ನೋಟಿಸ್ ಬಂದಿದೆ. UPI ಬಳಕೆ ನಿಲ್ಲಿಸಿದ್ದೇವೆ ಅಂತ ಅಂಗಡಿ ಮಾಲೀಕರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಾಗ ಇಷ್ಟೆಲ್ಲ ವಿಚಾರಗಳು ಬಹಿರಂಗ ಆಗಿದೆ. ಬೆಳಗಾವಿಯ ಚಿಕನ್ ಶಾಪ್ನಲ್ಲಿ UPI ಬಳಕೆಯನ್ನ ಬಂದ್ ಮಾಡಿದ್ದಾರೆ. ನೋ ಗೂಗಲ್ ಪೇ, ನೋ ಫೋನ್ ಪೇ, ಆನ್ಲಿ ಕ್ಯಾಶ್, ನಗದು ವ್ಯವಹಾರ ಮಾತ್ರ ಅಂತ ಹೇಳಿ ಬೋರ್ಡ್ ಅನ್ನ ಅಳವಡಿಸಿದ್ದಾರೆ. 12 ಲಕ್ಷದ ಒಂದು ನೋಟಿಸ್ ಬಂದಿದೆ ಅಂತೆ. 12 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು ಅಂತ ಬೆಳಗಾವಿಯಲ್ಲಿ. ಹಿಂಗಾಗಿ ನಾವು UPI ಸಹವಾಸವೇ ಬೇಡ ಅಂತ ಹೇಳಿ ನಮ್ಮ ಅಂಗಡಿಗಳಲ್ಲಿ UPI ಇಟ್ಟಿಲ್ಲ. ನೋ ಫೋನ್ ಪೇ, ನೋ ಗೂಗಲ್ ಪೇ, ಆನ್ಲಿ ಕ್ಯಾಶ್, ಈ ರೀತಿ ನಾವು ಬೋರ್ಡೇ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಇಷ್ಟೇ, 12 ಲಕ್ಷ ರೂಪಾಯಿಯ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ ಅಂತ. ನಾವು ಎಲ್ಲಿಂದ 12 ಲಕ್ಷ ಕಟ್ಟೋಣ ಅನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ. ನಮ್ಮ ಟರ್ನ್ ಓವರ್ ಕೂಡ ಅಷ್ಟಿಲ್ಲ. ಅದ್ ಹೇಗೆ ಇವರು ನಮಗೆ ಈ ರೀತಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರೋ ಅದೂ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾ ಇರೋದು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಿರ್ಬೋದು ಅಥವಾ ಏನು ಬೇಕರಿ ಅಂಗಡಿಗಳಿರ್ಬೋದು, ಎಗ್ ರೈಸ್ ಅಂಗಡಿಗಳಿರ್ಬೋದು, ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಅವರಿಗೆ ಕಟ್ಟುವ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ಬೆಳಗಾವಿಯಲ್ಲಿ ಕೂಡ ಏನು ಈ ಒಂದು ಎಫೆಕ್ಟ್ ಆಗಿತ್ತು. ಇದರಿಂದ ಏನು ಹೆದರಿದಂತ ಕೆಲವೊಂದಿಷ್ಟು ವರ್ತಕರು, ಅಂಗಡಿ ಮಾಲೀಕರು ಈಗ ಏನು ಕ್ಯಾಶ್ಲೆಸ್ಗೆ ಗುಡ್ ಬೈ ಅನ್ನ ಹೇಳಿರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ನಾನಿರುವಂತಹ ಸ್ಥಳ ಈಗ ಚಿಕನ್ ಶಾಪ್ ಅಂಗಡಿ ಮುಂಭಾಗದಲ್ಲಿ ಇರುವಂತದ್ದು. ವಿ ಡೂ ನಾಟ್ ಅಕ್ಸೆಪ್ಟೆಡ್ UPI
ಪೇಮೆಂಟ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಹಾಕಿರುವಂತದ್ದು. ನೋ ಫೋನ್ ಪೇ, ನೋ ಗೂಗಲ್ ಪೇ, ನೋ ಪೇಟಿಎಂ, ವಿ ಎಕ್ಸೆಪ್ಟ್ ಓನ್ಲಿ ಕ್ಯಾಶ್ ಪೇಮೆಂಟ್ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಕೂಡ ಈಗ ಹಾಕಿರುವಂತದ್ದು. ಅಂದ್ರೆ ನಮಗೆ ಏನು ಕ್ಯಾಶ್ ಅನ್ನ ಮಾತ್ರ ತಂದುಕೊಡಿ ಅನ್ನೋ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೂಡ ಬಂದಿತ್ತು. ಅಂದ್ರೆ ಕಳೆದ 4-5 ವರ್ಷಗಳಿಂದ ಕೂಡ ಏನು UPI ಅನ್ನ ಬಳಕೆ ಮಾಡ್ತಿದ್ರು, ಅವರಿಗೆ ಈ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಒಳಗಡೆ ಕೂಡ ಇದೇ ರೀತಿಯಾದಂತಹ ಬೋರ್ಡ್ ಅನ್ನ ಕೂಡ ಇವರು ಹಾಕಿರುವಂತದ್ದು. ಸದ್ಯ ನಾನು ಚಿಕನ್ ಶಾಪ್ ನಲ್ಲಿ ಇದ್ದೇನೆ, ಅವರ ಮಾಲೀಕರನ್ನ ಮಾತನಾಡಿಸುವ ಕೆಲಸವನ್ನ ಮಾಡ್ತೇನೆ. ಇವರು ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ, ಇದರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವರನ್ನ ಕೂಡ ನಾನು ಮಾತಾಡ್ತೇನೆ. ಸರ್, ಎಷ್ಟು ವರ್ಷದಿಂದ ಅಂಗಡಿ ನಡೆಸ್ತಾ ಇದ್ದೀರಿ? ಯಾಕೆ ಈ ರೀತಿ ಬೋರ್ಡ್ ಹಾಕಿದ್ದೀರಿ? ಸರ್, 15 ವರ್ಷ ಗಂಟ್ಲೆ ನಡೆಸ್ತಿದ್ವಿ ಅಂಗಡಿ. ಗೂಗಲ್ ಪೇ ಮತ್ತು ಫೋನ್ ಪೇ ಇದೆಲ್ಲ ಪ್ರಾಬ್ಲಮ್ ಭಾಳ ಬರ್ತೈತೆ ಅಂತ ಹೇಳಿ ಸರ್, ಈ ಕಸ್ಟಮರ್ ನಿಂದ್ರಾಕ್ತಾ ಇರಲಿಲ್ಲ, ವ್ಯಾಪಾರ ಮಾಡಕ್ತಾ ಇರಲಿಲ್ಲ. ಅವರು ಫೋನ್ ಪೇ ತಗೊಂಡ್ ಬರ್ತಾರ, ಮತ್ತು ನಾವು ಫೋನ್ ಪೇ ಇಲ್ಲ ಅಂದ ಕೂಡಲೇ ಟ್ಯಾಕ್ಸ್ ಕೊಟ್ಟಾಕತ್ತೆ ಲಕ್ಷ ಗಂಟ್ಲ. ಅದರ ಸಂಬಂಧ ಸ್ವಲ್ಪ ತೊಂದರೆ ಬಂದೈತಿ. ನಿಮಗೇನಾದ್ರು ಟ್ಯಾಕ್ಸ್ ಬಂದಿದೆ? ನಮಗಿನ್ನ ಟ್ಯಾಕ್ಸ್ ಇನ್ನೂ ಬಂದಿಲ್ಲ, ಬರಬಹುದು ಅಂತೇಳಿ ನಾವು ವಿಚಾರ ಮಾಡ್ತಿದ್ದೇವೆ. ಸರ್, ಈಗ ಜನ ಎಲ್ಲ ಬರ್ತಾರ, ಏನ್ ಹೇಳ್ತಾರ? ನೀವೆಲ್ಲ ಬೋರ್ಡ್ ಹಾಕಿದ್ರಿ, ಯಾಕೆ ಬೋರ್ಡ್ ಹಾಕಿರಿ? ಕ್ಯಾಶ್ ಇಲ್ಲ ಸರ್ ನಮ್ ಕಡೆ, ಫೋನ್ ಪೇ ಗೂಗಲ್ ಪೇ ಐತ್ರಿ, ನೋಡ್ರಿ ಹೆಂಗ್ ಮಾಡ್ತೇವ್ರಿ ಅಂತ ಹೇಳ್ತಾವ್ರಿ. ಮುಂದೆ ಪ್ರಾಬ್ಲಮ್ ಬರುತ್ತೆ ಸರ್, ಅದರ ಸಂಬಂಧ ಪೈಲಾನ ಮಾಡ್ಬಿಟ್ಟಿವ್ರಿ ನಾವು. ಯಾಕೆ ಪ್ರಾಬ್ಲಮ್ ಬರ್ಬೋದು? ನಮ್ ದೋಸ್ತಿಂದ ಒಂದ್ ಬಂದಾವ್ರಿ 12 ಲಕ್ಷ ರೂಪಾಯಿ ಇಲ್ಲಿ ಶಿವಾಜಿ ಗಾರ್ಡನ್. ಎಷ್ಟು ವರ್ಷದ ಹಾಕಿದಾರ ಅವ್ರ 5 ವರ್ಷದ ಹಾಕಿದವ್ರಿ, ಒಮ್ಮೆ ಹಾಕಿದವ್ರಿ. ಈಗ ನೀವು ಈ ರೀತಿ ಹಾಕಿದ್ರು, ಅಂದ್ರೆ UPI ಬಳಸಿದ್ರು ಅಷ್ಟೇ, ಬಳಸಲಿದ್ರು ಅಷ್ಟೇ, ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅನ್ನೋ ನಿಯಮ ಇದೆ. ಅವ್ರು ಹೇಳತ್ತವ್ರಿ ಕಟ್ಟಬೇಕಂತ ತೋರ್ಸಿದವ್ರಿ, ಅಲ್ಲಿ ನೋಡ್ಬೇಕ್ರಿ. ಮುಂದೆ ಹೆಂಗ ಜನ ರೆಸ್ಪಾನ್ಸ್ ಮಾಡ್ತಿದಾರ? ಎಲ್ಲಿ ಮಾಡಂಗಿಲ್ರಿ, ವಾಪಸ್ ಹೊಂಟಿದಾರ. ಹಾ, ನೋಡೋಣ ಸರ್ ಏನೇನ್ ಆಗ್ತಾವ ಈಗ ನೋಡ್ಬೇಕ್ರಿ. ಅವ್ರ ಗೌರ್ಮೆಂಟ್ ಎಲ್ಲ ಅವ್ರ ಕೈಯಾಗೈತಿ. ಒಟ್ಟಾರೆಯಾಗಿ ಬೆಳಗಾವಿಯಲ್ಲಿ ಕೂಡ ಏನು ಇದರ ಎಫೆಕ್ಟ್ ಅನ್ನ ತಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಂತೇಶ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.